ಜಗತ್ತಿನ ರಾಮನ ಮಿಗಿಲಾದ ದೇವರೇ ಇಲ್ಲ. ರಾಮನಂತ ಗುಣವಂತರು ಈ ಜಗತ್ತಲ್ಲೇ ಇಲ್ಲ. ರಾಮನಂತ ಚೆಲುವನೂ ಯಾರು ಇಲ್ಲ, ಚೆಲುವನೂ ಯಾರು ಇಲ್ಲ. ಅಂಥದ್ರಲ್ಲಿ ಶ್ರೀರಾಮನ ಹೆಸರು ಹೇಳಿದ್ರೆ ಭೂಮಿಯ ಭಾರತಕ್ಕೆ, ಭೂಮಿಯ ಭಾರತ. ಹಾಗಾದರೆ ರಾಮ ಹೇಗಿರ್ಬೋದು ಅದನ್ನು ಆಂಜನೇಯ ಪಾತ್ರ ತಿಳ್ಕೊಂಡಿದ್ದ. ಇದರಲ್ಲಿ ದೇವತೆ ತಿಳಿದಿರೋದು ಆಂಜನೇಯ ಒಬ್ಬನೇ. ಅವನನ್ನು ಯಾರೂ ಏನೂ ಅವನ ಶಕ್ತಿ ಎಷ್ಟು, ಅವನ ಪರಾಕ್ರಮ ಎಷ್ಟು ತಿಳಿದವನು ರಾಮನ, ಅವನೊಬ್ಬನೇ ಆಂಜನೇಯ. ಆದ್ದರಿಂದ ಅವನ ಮಹಿಮೆಯನ್ನು ಅವನು ಕೊಂಡಾಡ್ತಾನೆ ಅಷ್ಟೇ. ರಾಮನ ಅವನ ಎದೆಯಲ್ಲೇ ಇಟ್ಕೊಂಡಿದ್ದಾನೆ. ಆದ್ದರಿಂದ ರಾಮ ಆಂಜನೇಯ ತೂಕ ಜಾಸ್ತಿ, ರಾಮನ್ನೇ ಇಟ್ಕೊಂಡಿದ್ದಾನೆ. ಆದ್ದರಿಂದ ಅವನ ತೂಕ ಮತ್ತು ಜಾಸ್ತಿ. ಆದ್ದರಿಂದ ಅವನ ಬಲಾಢ್ಯ ಶಕ್ತಿನೂ ಮತ್ತು ಜಾಸ್ತಿ ರಾಮನಿಗೆ, ಅಲ್ಲ ಆಂಜನೇಯನಿಗೆ. ಅಂಥವನೇ ಅವನ ದಾಸನಾಗಿರಬೇಕಾದ್ರೆ, ಅವನ ದಾಸನಾಗಿರಬೇಕಾದ್ರೆ ರಾಮ ಇನ್ನೆಂಥವನೇ ಆಗಿರಲಿ, ಎಂಥವನೂ ಆಗಿರಲಿ, ಅದನ್ನು ಯಾರು ಕೊಟ್ಟಲ್ಲ. ರಾಮ ಪ್ರತ್ಯಕ್ಷ ಕ್ಷತ್ರಿಯ ಕುಲದವನು ಆಗಿದ್ದ, ಹುಟ್ಟಿದ್ದ, ನೋಡಿದ್ದ ಅಷ್ಟೇ. ಇದನ್ನೇ ಇಲ್ಲಿ ಜಗತ್ತಿಗೆ ಜಗತ್ತಿನ ಮುಖಕ್ಕೆ, ಈ ಮಾನವರ ಮುಖಕ್ಕೆ ಅದು ಮಾತ್ರ ಅದು ಕ್ಷತ್ರಿಯ. ನಿಜವಾಗಿ ಆ ಹಿಂದೆ ಅವನು ನಾರಾಯಣನಾಗಿದ್ದ, ನಂತರ ರಾಮನಾದ, ಆನಂತರ ಕೃಷ್ಣನಾದ. ಹೀಗೇ ಅವನು ಚೇಂಜ್ ಆಗ್ತಾನೆ ಬಂದ. ಅದಕ್ಕೆ ಇವತ್ತು ಶಾಶ್ವತ ಉಳಿದಿರೋದು ಅಂತ ಹೇಳಿದ್ರೆ ರಾಮ ಒಬ್ಬನೇ. ರಾಮನ ಶಾಶ್ವತವಾಗಿ ರಾಮನ ಹೆಸರು ಎಲ್ಲಿ ಹೋದರೂ ಎಂಥವನ್ನ ರಾಮನ ಹೆಸರು ಹೇಳಿದ್ರೆ ನಿಲ್ತಾನೆ. ರಾಮನಿಗೆ ಅಷ್ಟು ಪರಾಕ್ರಮ ಇದೆ, ಶಾಲೆ. ಈಗ ಎಲ್ಲಿ ಯಾವ ದೇವಸ್ಥಾನ ನೀವು ಹೋಗ್ತಿರೋದು? ಎಲ್ಲಿದೆ ಅದು? ಚಕ್ರದಲ್ಲಿ ಭಾಳ ವಿಶೇಷವಾದ, ಭಾಳ ವಿಶೇಷ. ನಿನ್ನೆಯಿಂದ ಪ್ರಾರಂಭ, ಭಾಳ ವಿಶೇಷ ಇದೆ, ಭಾಳ ವಿಶೇಷ. ಭೀಮೇಂದ್ರ ಜೋಶಿ ಅವರು ಬರ್ತಾರೆ, ಎಲ್ಲಿ ಇದರವರು ಹೊರನಾಡು ಅವರು ಬರ್ತಾರೆ. ತುಂಬ ಜನ ಹೇಳ್ತಾರೆ. ಅವರೇ ಹೇಳಿದರು ರಾಮನ ಪ್ರತಿಷ್ಠಾ ಮಾಡುವಾಗ, ಇದು ನಿನ್ನೂ ಅಯೋಧ್ಯೆ ಬಿಟ್ಟರೆ ಸೆಕೆಂಡ್ ಇದೆ, ಅಯೋಧ್ಯೆ ನಗರ ಆಗ್ತದೆ ಪ್ರತಿಷ್ಠೆ ಮಾಡುವಾಗ, ರಾಮನ ಪ್ರತಿಷ್ಠೆ ಮಾಡುವಾಗ ಅಲ್ಲ, ಆದರೂ ಮಹಿಮೆ ಚೆಂದ ಇದೆ. ಪ್ರತಿ ವರ್ಷ ಹೋಗ್ತೀರ ಅಲ್ಲಿಗೆ? ಲಾಭ ನಮಗೆ ಇಲ್ಲೇ ಅಲ್ಲ, ದಿನ ಹೋಗ್ತೇವೆ. 6 ತಿಂಗಳಲ್ಲಿ ಅಲ್ಲಿ ನನ್ನ ಪುರುಷದ್ರಂಗೆ ನಾನು ಹೋಗ್ತಾನೆ ಇರೋದು. ನನಗೆ ಅಲ್ಲಿಲ್ಲ ಅಂತಿಲ್ಲ. ನಾನು ಹಾಟಿಗಲ್ಲು, ಮೃಗಾವಧೆ ಅಲ್ಲ. ಇವತ್ತು ರಾಮನವಮಿ ಮಾತ್ರ ಇಲ್ಲೇ ಇವತ್ತಿಗೆ ಹೋಗಿ ನನ್ನ ಕೈಯೆಲ್ಲ ಮಾಡಿಬಿಟ್ಟು ಭಕ್ತಿಯನ್ನು ಕೈ ಮುಗಿದು ಬಿಡ್ತೀನಿ. ಪ್ರಸಾದೆಲ್ಲ ಇದೆ ಇವತ್ತು, ಊಟ ಭೋಜನ ಎಲ್ಲ ಇದೆ. ಸಿಕ್ಕಿದರೆ ಸಮಯ ಇದ್ದರೆ ತಗೊಂಡ ಹೊರಟ. ಇಲ್ಲಿದ್ರೆ ಅವನ ತೀರ್ಥವೇ ನಮಗೆ ಅನ್ನ ಪ್ರಸಾದ. ಅವನ ಬ್ರಾಹ್ಮಣರು ಏನು ಕೊಡ್ತಾರೆ ಅರ್ಚಕರು, ಆ ತೀರ್ಥವೇ ನಮ್ಮ ಪ್ರಸಾದ. ಅದೇ ಹಸು ಕಡಿಮೆ. ಆದ್ದರಿಂದ ನನಗೆ ಹಸು ಭಾಳ ಕಡಿಮೆ. ನನಗೆ ಎಲ್ಲರೂ ಹಸು ಅಂತಾರಲ್ಲ, ನನಗೆ ಹಸು ಭಾರಿ ಕಡಿಮೆ. ನೀವು ನಂಬೋದಿಲ್ಲ, ನಾನು ಕೆಲಸ ಮಾಡ್ತೀನಿ ಹೊಟ್ಟೆಗೆ ಏನೂ ಇಲ್ದೇನೆ. ಹೊಟ್ಟೆಗೆ ಏನೂ ಇಲ್ಲ, ನಾನು ಕೆಲಸ ಮಾಡ್ತೀನಿ. ಸುಸ್ತಾಗಲ್ಲ. ನಿನಗೇನು ಒಂದು ಇಷ್ಟಿದ್ರೆ ಸಾಕು, ಒಂದು ಇಷ್ಟೇ ಆಗಿದ್ರೆ ಸಾಕು. ಏನಾದ್ರು ತಿಂದ್ಬಿಟ್ಟೆ, ಅವಲಕ್ಕಿ ಫಲಹಾರ ಏನಾದ್ರು ತಿಂದ್ಬಿಟ್ಟು ಮುಗೀತು. 4 ಬಾಳೆಹಣ್ಣು ಇದ್ಬಿಟ್ರೆ ಮುಗೀತು. ಯಾವ ಸಮಸ್ಯೆಗಳು ಇಲ್ಲ ನಿಮಗೆ? ಯಾವ ಸಮಸ್ಯೆ ಇಲ್ಲ. ಎಷ್ಟು ವರ್ಷ ನಿಮಗೀಗ? ನನಗೆ 72 ವರ್ಷ. 72 ವರ್ಷ ತನಕ ನಿಮ್ಗೆ ಅದು ಇದು ಏನೇನು ಇಲ್ಲ, ಯಾವುದೇ ಮಾತ್ರೆಗಳಿಲ್ಲ, ಯಾವ ಟ್ಯಾಬ್ಲೆಟ್ಸ್ ಇಲ್ಲ. ನನ್ನ ಮೈ ಸೂಜಿ ಹಾಕಿಲ್ಲ ಇವತ್ತಿಗೂ. ಇದಕ್ಕೇನು ಕಾರಣ? ಅವನೇ ನನ್ನ ಏಕಾಗ್ರತೆ. ಯಾರ ಪ್ರತಿಯೊಬ್ಬರು ಆದರೂ ಅಷ್ಟೇ, ನಾನು ಯಾರಿಗಾರು ಹೇಳೋದ್ರು ಅಷ್ಟೇ, ಏಕಾಗ್ರತೆಯಿಂದ ಇರಿ. ಮನಸ್ಸನ್ನು ತಲ್ಲಣಗೊಳಿಸುವ. ಆಯ್ತು.